ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಗ್ಗ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಎಲ್ಲರಿಗೂ ಸ್ವಾಗತ. ಏನ್ ಗುರು ಹಿಂಗಿದೆ ಪಾಯಿಂಟ್ಸ್ ಟೇಬಲು? ಅವನ ಅಜ್ಜಿ ಸೈಕ್ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದ್ರೆ, ಯಾಕೆಂದ್ರೆ ಎಲ್ಲ ಒಂದೇ ಪಾಯಿಂಟ್ಸ್ ಅಲ್ಲಿ ಬಂದ್ಬಿಟ್ಟು ಕೂತ್ಕೊಬಿಟ್ಟವ್ರೆ. ಇವಾಗ ಏನಾಗುತ್ತೆ, ಯಾರು ಮೇಲೆ ಹೋಗ್ತಾರೆ ಯಾರು ಕೆಳಗೆ ಬರ್ತಾರೆ ಅನ್ನೋ ಒಂದು ಕ್ವೆಶನ್ ಅಂತೂ ಇವಾಗ ಬಂದ್ಬಿಟ್ಟು ಎಲ್ಲಾರು ಕೂತ್ಕೊಂಡಿದೆ ತಲೆಯಲ್ಲಿ. ಯಾರ ಮೇಲೆ ಹೋಗ್ತಾರೆ ಯಾರು ಕೆಳಗೆ ಬರ್ತಾರೆ, ಏನ್ ಬೇಕಾದ್ರೂ ಆಗ್ಬೋದು ಗುರು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಬ್ಬರೇ ಇವಾಗ ಒಂಥರ ಕನ್ಫರ್ಮ್ ಆಗಿ ಕಾಣಿಸ್ತಾ ಇರೋದು. ಅದನ್ನ ಬಿಡ್ತು ಅಂದ್ರೆ ಯಾರು ಕೂಡ ಕನ್ಫರ್ಮ್ ಆಗಿ, ಯಾರು ಕೂಡ ಸೆಟಲ್ಡ್ ಆಗಿ ಕಾಣಿಸ್ತಾ ಇಲ್ಲ. ಪಾಯಿಂಟ್ಸ್ ಟೇಬಲ್ ನ ಡಿಸ್ಪ್ಲೇ ಮಾಡ್ತಾ ಇದೀನಿ ಮಗ, ನೋಡ್ತಾ ಇರ್ಬೋದು. ಆಫ್ಟರ್ RCB ಮ್ಯಾಚ್ ಆದ್ಮೇಲೆ ಪಾಯಿಂಟ್ಸ್ ಟೇಬಲ್ ಈ ತರ ಕಾಣಿಸ್ತಾ ಇದೆ. ನಮ್ಮ RCB ಸ್ವಲ್ಪ ಜಾಸ್ತಿ ರನ್ ಇಂದಾನೆ ಗೆದ್ದಿದ್ರಿಂದ ರನ್ ರೇಟ್ ಬೂಸ್ಟ್ ಆಗಿದೆ. -0.7 ಸಮಥಿಂಗ್ ಇತ್ತು, 7-1 ಸಮಥಿಂಗ್ ಇತ್ತು ಮ್ಯಾಚ್ಗಿನ ಮುಂಚೆ. ಇವಾಗ ಮೈನಸ್ ಅಲ್ಲಿ ಏನಿದೆ, -0.415 ಬಂದ್ಬಿಟ್ಟು ನಿಂತ್ಕೊಂಡಿದೆ. ಈ ರನ್ ರೇಟ್ ಏನಿದೆ, ನೆಟ್ ರನ್ ರೇಟ್ ಏನಿದೆ, ಇದು ಪ್ಲಸ್ಸಿಗೆ ಹೋಗ್ಬೇಕು ನಮ್ಮ RCB. ಆದಷ್ಟು ನಾವು ಜಾಸ್ತಿ ಮಾರ್ಜಿನಲ್ಲಿ ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು. ಇವಾಗ ಆಲ್ರೆಡಿ ನಮ್ಮ RCB ಕಳೆದ ಒಂದು 4 ಮ್ಯಾಚ್ ಇಂದ ಸಿಕ್ಕಾಪಟ್ಟೆ ಹೋಪ್ಸ್ನ ಹುಟ್ಟಾಕಿದೆ. ಹೌದು, ಫಸ್ಟ್ 2 ಮ್ಯಾಚ್ ಸೋತಿರ್ಬೋದು, ಲಾಸ್ಟ್ 4 ಮ್ಯಾಚಲ್ಲಿ, ಬಟ್ ಆದರೆ ಕನ್ವಿನ್ಸಿಂಗ್ ಆಗಿ ಆಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಒಂಥರ ಇಲ್ಲ ಆಗೋರು ಏನೋ ಒಂದು ಮಾಡ್ತಾರೆ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ನ ಹುಟ್ಟಾಕಿದ್ರೆ, ಆಗುತ್ತೋ ಆಗೋದಿಲ್ಲ ಗೊತ್ತಿಲ್ಲ, ಸೆಕೆಂಡ್ರಿ, ಬಟ್ ಏನೋ ಒಂದು ಮಾಡ್ತಾರೆ. ಈ ಟೂರ್ನಮೆಂಟ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡಿದ್ರೆ RCB ಫ್ಯಾನ್ಸ್ ಅಲ್ಲಿ. ಇದು ಒಂಥರ ಖುಷಿ ಕೊಡುವಂಥ ವಿಚಾರ. ಲಾಸ್ಟ್ 2 ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡಿದ್ದಾರೆ. ಇವಾಗಿನ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದ್ರೆ RR ಈ ಒಂದು ಟೀಮ್ ಮಾತ್ರ ಇವಾಗ ಪಕ್ಕಾ ಕನ್ಫರ್ಮ್ ಆಗಿ ಹೋಗ್ತಾರೆ ಅಂತ ಹೋಗಿಲ್ಲ, ಇನ್ನೂ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಬಟ್ ಆದ್ರೂ ಇವರು ಪಕ್ಕ ಕ್ವಾಲಿಫೈ ಇರೋದವ್ರು 5 ಮ್ಯಾಚ್ ಇದೆ. 5 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ರು ಸಹ ಅಫಿಷಿಯಲಿ ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಕ್ಯೂ ಅಂತ 9 ಮ್ಯಾಚ್ ಗೆಲ್ತಾ ಇದ್ದಂಗೆ ಬಂದ್ಬಿಡುತ್ತೆ. ಆಲ್ರೆಡಿ ಇವ್ರು ನನ್ನ ಪ್ರಕಾರ ಕ್ವಾಲಿಫೈ ಆಗಿದ್ದಾರೆ ವಿತ್ ಸಖತ್ ರನ್ ರೇಟ್ ಬೇರೆ ಇದೆ. 16 ಪಾಯಿಂಟ್ ಅಂದರೆ ಕ್ವಾಲಿಫೈ ಆದಂಗೆ ಲೆಕ್ಕ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಒಂದು ಬಾಕಿ ಇದೆ. 9 ಮ್ಯಾಚ್ನ ಗೆಲ್ತು ಅಂದರೆ ಅಫಿಷಿಯಲಿ ಕ್ವಾಲಿಫೈ ಆಗೇ ಬಿಡ್ತಾರೆ. KKR ಅವರು ನೋಡಿ, CSK ನೋಡಿ, SRH ನೋಡಿ, LSG ಆ್ಯಂಡ್ DC ಕಮ್ ಬ್ಯಾಕ್ ಮಾಡಿದರೆ ಎಲ್ಲರೂ ಕೂಡ ಒಂದೇ ಪಾಯಿಂಟಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ KKR 8 ಮ್ಯಾಚ್ ಆಡಿದ್ದಾರೆ, ಕೆಲವರು 9 ಆಡಿದ್ದಾರೆ, ಕೆಲವರು 10 ಆಡಿದ್ದಾರೆ. ಬಟ್ ಎಲ್ಲಾನು ಕೂಡ 10 ಪಾಯಿಂಟ್ ಅಲ್ಲೇ ಕೂತ್ಕೊಂಡಿದ್ದಾರೆ. GT ಒಬ್ಬರನ್ನ ವಿಶೇಷವಾಗಿ ಇಲ್ಲಿ ಇರೋದು 8 ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಇವ್ರನ್ನ ಕೆಳಗಾಕೋದು ಏನು ದೊಡ್ಡ ವಿಚಾರ ಏನಲ್ಲ. ನೆಕ್ಸ್ಟ್ ಮ್ಯಾಚ್ RCBನ ಇಡ್ತು ಅಂತಂದ್ರೆ ಅವರಿಗೆ ಗುಣನ ಕೆಳಗಡೆ ಹೋಗ್ತಾರೆ. GT ಅವ್ರ ಪೊಸಿಷನ್ಗೆ RCB ಹೋಗಬಹುದು. ಒಂದೇ ಮ್ಯಾಚಲ್ಲಿ ಒಂದು ಹೆವಿ ಗ್ರೋತ್ ಆಗುತ್ತೆ ನಮ್ಮ RCBಗೆ. ಅಂದರೆ ಇನ್ ಕೇಸ್ ಪಂಜಾಬ್ ಸೋತಿ, ಮುಂಬೈ ಸೋತಿ, ಆ ಥರ ಇತ್ತು ಸಿನಾರಿಯೋ ಅಂತ ಅಂದಾಗ RCB ಮೇಲ್ಗಡೆ ಹೋಗುತ್ತೆ. ಸೊ ಅಲ್ಲಿಂದ ಹಂಗೆ ಒಂದೊಂದೇ ಜಂಪ್ ಆಗ್ಬೋದು. ಇನ್ನು ಮಿಕ್ಕಿರುವಂಥ 4 ಮ್ಯಾಚು ಕೂಡ ಮಸ್ಟ್ ವಿನ್ ಮ್ಯಾಚನೇ. ಇದು ಎಲ್ಲ ಸಲಿನೂ ಲಾಸ್ಟ್ ಮ್ಯಾಚ್ ಹೇಳಿದಾಗೇ, ನೀವು ಲಾಸ್ಟ್ ಮ್ಯಾಚ್ ಮುಗಿದಾಗಲೇ ಹೇಳಿದೆ, ಎಲ್ಲ ಮ್ಯಾಚೂ ಮಸ್ಟ್ ವಿನ್ ಮ್ಯಾಚನೇ ಗುರು RCBಗೆ ಅಂತ, ಡೂ ಆರ್ ಡೈ ಮ್ಯಾಚ್ ಅಂತ. ಇವಾಗಲೂ ಅದನ್ನೇ ಹೇಳ್ತಿರೋದು. ಇವಾಗಲೂ 4 ಗೆಲ್ಲಬೇಕು RCB, ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಆಗುವಂಥ ಒಂದು ಯೋಚನೆ RCBಗೆ ಇದೆ ಅಂತಂದರೆ 4 ಗೆಲ್ಲಬೇಕಾಗುತ್ತೆ. ಬಟ್ ಅದೇ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಇವಾಗ ಏನಿದೆ ಪಾಯಿಂಟ್ಸ್ ಟೇಬಲ್ಲು 5 ಮ್ಯಾಚ್ನ ಲೈನಿಗೆ ಎದ್ಕೊಂಡ್ಬಂದಿದ್ದಾರಲ್ಲ, ಯಾರು ಕೂಡ ಕನ್ಫರ್ಮ್ ಇಲ್ವಲ್ಲ. ಇದೇ ರೀತಿ ಏನಾದ್ರು ಸಾಕ್ತು ಅಂತಂದರೆ ಯಾರನ್ನೂ ಕೂಡ ಒಂಥರ 8 ಮ್ಯಾಚ್ನ ಕ್ಲಾಕ್ ಮಾಡೋದಕ್ಕೆ ಬಿಡಬಾರ್ದು. ಅಂದರೆ ಒಬ್ಬಿಯಸ್ಲಿ 8 ಮ್ಯಾಚ್ ಅಂತ ಕ್ಲಾಕ್ ಮಾಡ್ತಾರೆ ಕೆಲವೊಂದು ಟೀಮು. ಒಂದು ಟೀಮ್ ಅಂತೂ ಆಲ್ರೆಡಿ ಕ್ಲಾಕ್ ಮಾಡಿದೆ ಇವಾಗ RR. ಸೊ ಇನ್ನು ಹಬ್ಬ ಅಂದರೆ ಒಂದು ಟೀಮ್ನ ಬಿಡಬೇಕು 8 ಮ್ಯಾಚ್ಗಿಂತ ಜಾಸ್ತಿ ಮ್ಯಾಚ್ ಗೆಲ್ಲೋದಕ್ಕೆ. ಇನ್ನೆಲ್ಲರೂ ಕೂಡ 7 ಮ್ಯಾಚ್ ಗೆಲ್ಲೋ ಥರ ನೋಡ್ಕೊಬೇಕು. ಅಥವಾ ಇನ್ನೊಂದು ಬಿಟ್ಟರು ಪರವಾಗಿಲ್ಲ, 4ನೇ ಪೊಸಿಷನಿಗೆ ಸೆಟ್ಲ್ ಆಗೋ ಥರ ನೋಡ್ತು ಅಂದರೆ RCB ವಿತ್ ಪಾಸಿಟಿವ್ ರನ್ ರೇಟ್ ಇಟ್ಕೊಂಡು ಹೋಗಬೇಕಾಗುತ್ತೆ. ಅದೇ ಎಲ್ಲರೂ ಒಂಥರ 7 ಮ್ಯಾಚ್ ಗೆಲ್ಲೋ ಥರ ಸಿನಾರಿಯೋ ಇರ್ಬೋದು. ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ, ಬಟ್ ಅದೇ ಈ ಒಂದು 5th 6th ಸ್ಲಾಟ್ವರೆಗೂ ಕೂಡ 7 ಮ್ಯಾಚ್ ಗೆಲ್ಲೋ ಥರ ಏನೋ ಸಿನಾರಿಯೋ ಬಂತು ಅಂತಂದರೆ RCB 5th 6th ಸ್ಲಾಟಲ್ಲ 7 ಮ್ಯಾಚ್ ಗೆಲ್ಲೋವಂಥ ಸಿನಾರಿಯೋ ಏನು ಬರೋದಿಲ್ಲ. 5th ಸ್ಲಾಟಲ್ಲಿ ಬೇಕಾದ್ರೆ ಬರ್ಬೋದು 7 ಮ್ಯಾಚ್ ಗೆಲ್ಲೋವಂಥ ಸಿನಾರಿಯೋ. 7 ಮತ್ತು 7 4th ಮತ್ತು 5th ಕಾಂಪಿಟೇಷನ್ ಬೀಳ್ಬೋದು. ರನ್ ರೇಟಲ್ಲಿ ಮ್ಯಾಟ್ರಿಗೆ ಬರ್ಬೋದು. ಆದ್ರಿಂದನೇ RCB ಸ್ವಲ್ಪ ಟ್ರೈ ಮಾಡಿದ್ದು. ನೆನ್ನೆ ಮ್ಯಾಚ್ ವಿಲ್ ಜಾಕ್ಸ್ ಬೇಗ ಮುಗಿಸ್ಕೊಂಡು ಕೊಟ್ಟಲ್ಲ, ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಅವರ ಸೆಂಚುರಿ ಜೊತೆಗೆ ನಮಗೂ ಕೂಡ ಅದೊಂದು ಪಾಸಿಟಿವ್ ಆಯಿತು. ಯಾಕಂದರೆ ರನ್ ರೇಟು ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು. ಇವಾಗ ಒಂಚೂರು ಮೇಲ್ಗಡೆ ಬಂದಿದೆ, ಬೂಸ್ಟ್ ಅಪ್ ಆಗಿದೆ. ಸೊ ಇಲ್ಲಿಂದ RCB ಮಾಡಬೇಕಾಗಿರೋದು ಒಂದೇ 4 ಗೆಲ್ಲಬೇಕು. ಜೊತೆಗೆ ಇಲ್ಲಿ ಇವ್ರು ಏನಿದ್ದಾರೆ ಬೇರೆಯವರೆಲ್ಲ, ಅವರು 7ಕ್ಕಿಂತ ಜಾಸ್ತಿ ಮ್ಯಾಚ್ ಗೆಲ್ಲದೇ ಇರೋ ಥರ ನೋಡ್ಕೋಬೇಕು ನಾವು. ಅದೇ 3rd ಸ್ಲಾಟು ಅಥವಾ 4th ಸ್ಲಾಟ್ ಯಾವ್ದಾರ ಸಿಗ್ಬೋದು. ಅದೇ 7 ಮ್ಯಾಚ್ ಗೆಲ್ತು ಅಂದರೆ 3rd ಸ್ಲಾಟು ಮತ್ತು 4th ಸ್ಲಾಟು ಮತ್ತು 5th ಸ್ಲಾಟ್ ಎಲ್ಲ 7 ಮ್ಯಾಚ್ ಗೆಲ್ಲತ್ತಾರೆ ಏನೋ ಸಿನಾರಿಯೋ ಏನಾದ್ರು ಪಾಯಿಂಟ್ಸ್ ಟೇಬಲ್ಲಿ ಬಂತು ಅಂದರೆ ಅವಾಗ RCB 3rd ಸ್ಲಾಟ್ಗೂ ಕೂಡ ಹೋಗಬಹುದು. ಇನ್ ಕೇಸ್ ಏನಾದ್ರು ಪಾಸಿಟಿವ್ ರನ್ ರೇಟ್ ಏನಾದ್ರು ಇತ್ತು ಅಂತಂದರೆ ಫ್ರಮ್ ನೋವೇರ್ ಟು ಎವ್ರಿವೇರ್ ಅನ್ನೋ ಥರ ಆಗೋಗ್ಬಿಡುತ್ತೆ ನಮ್ಮ RCB. ಇನ್ ಕೇಸ್ 4 ಗೆದ್ದು ಈ ಥರ ಸಿನಾರಿಯೋ ಏನಾದ್ರು ಬಂತು ಅಂದರೆ. ಬಟ್ ಇನ್ನೂ ಟೂರ್ನಮೆಂಟಲ್ಲಿ ಜೀವಂತವಾಗಿದ್ದೀವಿ, ಕಾನ್ಫಿಡೆನ್ಸ್ನ ಊಟ ಹಾಕಿದ್ರೆ ಅಂತ ಹೇಳಿದ್ದೆ ನಿಮಗೆ. ಲಾಸ್ಟ್ ಮ್ಯಾಚಿಗೆ ನಾವು ಮುಂಚೆನೇ ಇಲ್ಲಿಂದ ನೋಡಿ ಎಲ್ಲ ಗೆದ್ಕೊಂಡು ಹೋಗ್ತಾರೆ RCB. ಇವಾಗ ಹೆಂಗಿದ್ರು ಕ್ವಾಲಿಫೈ ಆಗೋಕ್ಕೆ ಕಷ್ಟ ಅಂತ
ಅಂತ ಗೊತ್ತಾಗೋಗ್ಬಿಟ್ಟಿದೆ, ಒಂಥರ ಆಲ್ಮೋಸ್ಟ್ ಔಟ್ ಆಫ್ ಟೂರ್ನಮೆಂಟ್ ಆಗೋಗ್ಬಿಟ್ಟಿದ್ವಿ. ಇಲ್ಲಿಂದ ನೋಡ್ಕೊಳ್ಳಿ ಪಕ್ಕ RCB 2 ಮ್ಯಾಚ್ ಗೆದ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿಂದ 2 ಮ್ಯಾಚ್ನಾಗ ಗೆದ್ದಿದ್ದಾರೆ, ಅಲ್ಲಿಂದ 2 ಮ್ಯಾಚ್ನಾಗ ಗೆದ್ದಿದ್ದಾರೆ. ಬಟ್ ಇನ್ನು 4 ಮ್ಯಾಚ್ ಬಾಕಿ ಇದೆ, ಕಾದ್ ನೋಡೋಣ ಏನಾಗುತ್ತೆ. 4ಕ್ಕೆ 4 ಹೊಡಿತು ಅಂತಂದರೆ ಒಂಥರ ಟೀಮ್ ಟು ಬೀಟ್ ಥರ ಆಗೋಗ್ಬಿಡುತ್ತೆ ನಮ್ಮ RCB. ಫಸ್ಟ್ ಫೇಸಲ್ಲಿ ಎಲ್ಲಿಟ್ಟಿದ್ರಿ ಗುರು ಇದನ್ನೆಲ್ಲ ಅನ್ನೋ ಥರ ಎಲ್ಲ ಕೇಳೋ ಥರ ಆಗೋಗ್ಬಿಟ್ಟಿದೆ ಇವಾಗ. ನೋಡೋಣ. ಬಟ್ ಆಗಿದ್ರ ಬಗ್ಗೆ ಎಲ್ಲ, ಈ ಹಿಂದೆ ಆಗಿದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಪ್ರಯೋಜನ ಇಲ್ಲ. ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇ ಸಿನಾರಿಯೋ ಬರಬೇಕಾಗಿರೋದು ಇಷ್ಟು, ಈ 3rd, 4th ಮತ್ತು 5th ಸ್ಲಾಟ್ ಏನಿದೆ ಇದಕ್ಕೆಲ್ಲದಕ್ಕೂ ಮತ್ತು 7 ಮ್ಯಾಚ್ ಗೆಲ್ಲೋ ಥರ ಆಗಬೇಕು. 7 ಮ್ಯಾಚ್ ಗೆಲ್ಲೋ ಥರ ಆಯಿತು ಅಂತಂದರೆ ಅಲ್ಲಿ ನೆಟ್ ರನ್ ರೇಟ್ ಮೇಲೆ ಬಂತು ಅಂತಂದರೆ RCB ಸ್ವಲ್ಪ ಬೆಟ್ರಾಗಿ ಏನೋ ಆಡಿತ್ತು ಅಂತಂದರೆ ಅವಾಗ RCB ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇದೆ. ಕಾದು ನೋಡೋಣ. ಎಲ್ಲಾರನ್ನೂ ಬೇಡ್ಕೊಳ್ಳಿ ಆ ಸಿನಾರಿಯೋ ಏನಿದೆ 7 ಮ್ಯಾಚ್ ಗೆಲ್ಲೋ ಥರ ಆಗಲಿ ಅಂತ. ಎಲ್ಲರೂ ಒಂದು ಬೇಡ್ಕೊಳ್ಳಿ, 3rd, 4th ಮತ್ತು 5th ಸ್ಲಾಟ್ ಏನಿದೆ ಇವಾಗ RR ಅವರು ಜಾಸ್ತಿ ಮ್ಯಾಚ್ನ ಗೆಲ್ಲಬೇಕು. ಆದಷ್ಟು ಎಷ್ಟು ಮ್ಯಾಚ್ ಗೆಲ್ತಾರೋ ಅಷ್ಟು ನಮಗೆ ಖುಷಿನೇ. ಯಾಕಂದರೆ RR ಮೇಲೆ ನಮಗೇನೋ ಮ್ಯಾಚ್ ಇಲ್ಲ. RR ಅವರು ಬರೋ ಮ್ಯಾಚೆಲ್ಲ ಗೆಲ್ಲಿ ಅಂತ ಬೇಡ್ಕೊಳ್ಳಿ. ಯಾಕಂದರೆ RR ಆಲ್ಮೋಸ್ಟ್ ಅವರು ಕ್ವಾಲಿಫೈ ಆಗಿಬಿಟ್ರಿ. ಇನ್ಮೇಲೆ RRಗೆ ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಎಲ್ಲರೂ. ಯಾಕಂದರೆ RR ಎಷ್ಟು ಮ್ಯಾಚ್ಗೆ ಗೆಲ್ತಾರೋ RCBಗೆ ಎಷ್ಟೊಂಥರ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಬೇಕು. ಸೊ ಇಲ್ಲಿ RR ಇನ್ನೊಂದು ಟೀಮ್ ಯಾವ್ದಾನ ಕ್ವಾಲಿಫೈ ಮಾಡ್ಸೋಣ ಬಿಟ್ಟಾಕೆ ಸೆಕೆಂಡ್ಸ್ ಪೊಸಿಷನ್ಗೆ ಕ್ವಾಲಿಫೈ ಆಗುತ್ತೆ. ನಾವು ಮಾಡಿಸಿಲ್ಲ ಅಂದ್ರೂ ಕೂಡ 3rd, 4th ಸ್ಲಾಟ್ ಏನಿದೆ ಈ 3rd ಸ್ಲಾಟಿಗೆ 7 ಮ್ಯಾಚ್ ಗೆಲ್ಲೋ ಥರ ಬಂತು ಅಂದರೆ ನಾವು 3rd ಸ್ಲಾಟಿಗೆ ನಾವು ಟಾರ್ಗೆಟ್ ಮಾಡ್ಬೋದು ಇಲ್ಲಿ ವಿತ್ ಬೆಟರ್ ರನ್ ರೇಟು. ನಾವು 4th ಸ್ಲಾಟಿಗೆ ಹೋಗೋದಕ್ಕಿಂತ 3rd ಸ್ಲಾಟರ್ ಇನ್ನೊಂದು ಸ್ವಲ್ಪ ಬೆಟರ್ ಆಗುತ್ತೆ. ನೀವೇ ಎಲಿಮಿನೇಟರ್ ಆಡಲೇಬೇಕು, 3rd ಬಂದರೂ ಕೂಡ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀನಿ. ನಾನು ಇವಾಗ ಯೋಚನೆ ಮಾಡ್ತಾರೆ 3rd ಇವ್ರು ಆಡ್ತಿರೋದು ನೋಡ್ತವ್ರೆ ನಾವು RCB 3rd ಸ್ಲಾಟ್ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. 4th ಸ್ಲಾಟ್ ಅಲ್ಲ. ಏನು ಗುರು ಅತಿಯಾಸ ಯೋಚನೆ ಮಾಡ್ತಿದ್ಯಾ ಗುರು? ಫಸ್ಟ್ ಆಫ್ ಆಲ್ ಇವ್ರು 4 ಮ್ಯಾಚ್ ಗೆಲ್ಲಿ ಸುಮ್ಮನೆ ಗುರು ಅಂತ ಹೇಳ್ತೀರಾ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.